ಎಷ್ಟಕ್ಕೆ ಮಾರಿಸ್ತೀರಿ ಈ ಸಿನಿಮಾನ ಅಂತ. ನಾನು ಒಂದೇ ಮಾತೇನೆ ಸರ್, ಗೊತ್ತಿಲ್ಲ. ಯಾವತ್ತು ಮಾರ್ಕೆಟಿಗೆ ಹಣ್ಣು ಬೆಳೆದ್ಮೇಲೆ ತೊಗೊಂಡೋಗಿ ಇಟ್ಟಾಗಲೇ ರೇಟ್ ಗೊತ್ತಾಗೋದು. ಈ ಫಸ್ಟೇ ಗಿಡ ಹಾಕ್ಬಿಟ್ಟು ಸರ್ ನೋಡಿ ತೊಗೊಂಡೋಗಿ ಇಷ್ಟು ಮಾರ್ತೀನಿ ಅಂತ ಹೇಳಕ್ಕೆ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಅಂತ ಥಿಯೇಟರ್ ಹೋಗಿರ್ತೀವಿ. ಈಗ ನಾನು ನಿರ್ದೇಶಕನಾಗಿ ಆ ಸಿನಿಮಾಗಳ ಪ್ಲಸ್ಸು ಮೈನಸ್ಸು ನಾವು ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಇಷ್ಟ ಆಗಿದ್ದರೆ ಹೇಳ್ತಾರಲ್ಲಪ್ಪ, ಕಥೆನೇ ಇಲ್ಲ ಅಂದರೆ ಹೆಂಗೆ ಡಬ್ಬಿಂಗ್ ರೈಟ್ಸ್ ತರ್ಸ್ಕೊಂಡು, ಕಥೆಯಲ್ಲಿ ಫೈಟ್ ಇಲ್ಲ ಅಂದರೆ ಹೆಂಗೆ ಸುಮ್ಮನೆ ಹೊಡಿಸ್ಕೊಡೋಕ್ಕಾಗಲ್ವಲ್ಲ. ಬಟ್ ಪ್ರೊಡ್ಯೂಸರ್ಗೆ ಹೇಳ್ತಾರೆ ಸರ್, ಇಲ್ಲ ಸರ್ ಡಬ್ಬಿಂಗ್ ರೈಟ್ಸ್ ಹೋಗ್ಬಿಡ್ತೇವೆ, 4 ಫೈಟ್ಸ್ ಮಾಡ್ತೀವಿ. ಇಲ್ಲ ಸರ್, ನನಗೆ ಫ್ರೀ ಟಿಕೆಟ್ ಬೇಕು. ನಾನು ಎಷ್ಟು ಕೆಟ್ಟದಾಗಿ ಬೈದಿರ್ಬೋದು ಅಂತ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಒಂದು ನಿರ್ಮಾಪಕ ಸಿನಿಮಾ ಮಾಡಿ ಸಾಯೋದು ಅಲ್ಲದೆ ಫ್ರೀ ಟಿಕೆಟ್ ಕೊಟ್ಟು ಸಾಯೋದು. ಒಂದು ವಾರ ಜನ ಬಂದುಬಿಟ್ರೆ ನೆಕ್ಸ್ಟ್ ವೀಕಿಂದ ಜನ ಬಂದುಬಿಡ್ತಾರೆ ಅಂತ ಒಂದು ಫಸ್ಟ್ ತಲೆಗೆ ಬಿಡ್ತಾರೆ ಹುಳ. ಹೌದಾ? ಟೋಲ್ ಪೇಜಸ್ ಹಾಕ್ಬಿಟ್ರೆ ಏನೋ ಒಂದು ಆಗ್ಬಿಡ್ತು ಅಂತ ಇನ್ನೊಬ್ರು ಹುಳ ಬಿಡ್ತಾರೆ. ರೈತರಾಗಿ ಪ್ರವೋಕ್ ಮಾಡೋಂಥ ಡೈಲಾಗ್ಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಎಲ್ಲ ಇದು ಪ್ರಿಂಟ್ ಮೀಡಿಯಾ ಪಬ್ಲಿಸಿಟಿ ಮಾಡಿ ವಾಲ್ ಪೋಸ್ಟರ್ಸ್ ಹಾಕ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಡಿಮೆ ಖರ್ಚಲ್ಲಿ ಸಾಧ್ಯ ಅಷ್ಟು ಜನ ಸಿನಿಮಾ ಇದೆ ಅಂತ ತೋರಿಸಿ. ಸಿನಿಮಾ ಅದ್ಭುತವಾಗಿದೆ, ಎಕ್ಸ್ಟ್ರಾರ್ಡ್ನರಿ, ಅವಕ್ಕೆ ಜನ ಬಗ್ಗಲ್ಲ ಸರ್. ಇನ್ನೊಂದು 20 ವರ್ಷ ಆದ್ಮೇಲೆ 30 ವರ್ಷ ಆಗ್ಬಿಟ್ಮೇಲೆ ಸಿನಿಮಾ ನೋಡಿದ್ರೆ ಅದು ಅವತ್ತು ಕನೆಕ್ಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರುಗಳೇ ಫಸ್ಟ್ ಏನು ಮಾಡ್ತಾರೆ, ಟಿಕೆಟ್ ಕೇಳ್ತಾರೆ. ಇದು ಸಮಸ್ಯೆ. ಅದಕ್ಕೆ ನಾವು ಏನು ಮಾಡ್ಬೇಕು ಅಂತ, ಅವ್ರು ನೋಡಲೇಬೇಕು ಅನ್ನೋ ಸಿನಿಮಾ ಮಾಡಬೇಕು ಅಂತ ನಾನು ಈ ಪಿಕ್ಚರ್ 50 ದಿನ 25 ದಿನ ಹೆಗ್ಗಳಿಕೆಲ್ಲ ಸರ್, ಅದು ಆ ಕಾಲದಲ್ಲಿತ್ತು. ಇವಾಗ ಒಂದು ದಿನಕ್ಕೆ ನಾವೇನು ಮಾಡ್ತೀವಿ, ಕನಿಷ್ಠ ಏನಂದರೆ 25 ಶೋ, 25 ಥಿಯೇಟ್ರ್ ಶೋ ಮಾಡ್ತೀವಿ ಅಂದರೆ ಒಂದಿನ ಹೋದರೆ 25 ದಿನ ಓಡೋದು ಲೆಕ್ಕ ಇದೆ. ತುಂಬ ನಿರ್ಮಾಪಕರಿಗೆ ಈ ವಿಷಯ ಗೊತ್ತಿಲ್ಲ ಅನ್ನೋದು ಏನು ಅಂದರೆ, ನಾವು ಏನು ಕ್ಯೂಬ್ಗೆ ಅಮೌಂಟ್ ಕಟ್ತೀವಿ ಅದು ರಿಟರ್ನ್ ಆಗುತ್ತೆ ಅನ್ನೋದು ತುಂಬ ಜನ ಗೊತ್ತಿಲ್ಲ. ಸಿನಿಮಾಗಳನ್ನು ನಾನು ಥಿಯೇಟರ್ ಬಗ್ಗೆ ನೋಡ್ತೀನಿ ಸರ್. ನೋಡಿದಾಗ ಒಂದಿಷ್ಟು ಪ್ರೊಡ್ಯೂಸರ್ ಹತ್ರ ಮಾತಾಡಿರ್ತೀನಿ ನಾನು. ಅಂದರೆ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಅಂತ ಥಿಯೇಟರ್ ಹೋಗಿರ್ತೀವಿ. ಈಗ ನಾನೊಬ್ಬ ನಿರ್ದೇಶಕನಾಗಿ ಆ ಸಿನಿಮಾಗಳ ಪ್ಲಸ್ಸು ಮೈನಸ್ಸು ನಾವು ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಇಷ್ಟ ಆಗಿದ್ದರೆ ಖಂಡಿತ ನಾನು ಸೋಷಿಯಲ್ ಮೀಡಿಯಲ್ಲಿ ಬರೀತೀನಿ. ಇಷ್ಟ ಆಗಿಲ್ಲ ಅಂತೇಳಿ ನಾನು ಏನೂ ಬರೆಯೋಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಯಾಕೆಂದರೆ ಆ ಸಿನಿಮಾ ಮಾಡಬೇಕಾದ್ರೆ ಅದಕ್ಕಿರೋಂಥ ನೋವು ಆ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ಗೊತ್ತಿರುತ್ತೆ. ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಮಾಡಿರೋದಿಲ್ಲ, ಆಗಿರುತ್ತೆ. ಈ ಥರದ ಸಿನಿಮಾಗಳಾದಾಗ ಕೊನೆಗೆ ನಿಂತ್ಕೊಳ್ಳೋದು ನಿರ್ಮಾಪಕನೇ. ಯಾಕೆ ಅಂದರೆ ದುಡ್ಡು ಹಾಕಿರ್ತಾರೆ. ನಾನು ಎಷ್ಟು ಪ್ರೊಡ್ಯೂಸರ್ ಹೇಳಿದ್ದಾರೆ, ಡೈರೆಕ್ಟ್ರ್ ಓಡೋಗ್ಬಿಟ್ಟ ಸರ್, ಡೈರೆಕ್ಟ್ರ್ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಡೈರೆಕ್ಟ್ರು ಮಾರಾಟ ಮಾಡಿಸ್ಕೊಡ್ತಿಲ್ಲ, ಹಂಗೆ ಹಿಂಗೆ ಹೇಳ್ದ, ಏನೂ ಮಾಡ್ತಿಲ್ಲ, ಒಬ್ಬಂಟಿ ಆಗಿದ್ದೀನಿ, ಏನಾದರೂ ಮಾಡಿಕೊಡಿ, ನಿಮಗೆ ಗೊತ್ತಿರೋ ಒಂದಷ್ಟು ಜನಕ್ಕೆ ಹೇಳಿ ಏನಾದ್ರು ಸಹಾಯ ಆಗುತ್ತೆ ನೋಡಿ, ಹಿಂದಿ ರೈಟ್ಸು ಒಂದು 10 ಲಕ್ಷಕ್ಕೂ 20 ಲಕ್ಷಕ್ಕೂ ಮಾಡಿಸ್ಕೊಡಿ ಅಂತ. ಆಮೇಲೆ 2 ತಿಂಗಳು ಹೋದ್ಮೇಲೆ ಸರ್ ಒಂದು 2 ಲಕ್ಷಕ್ಕಾದರೂ ಕೊಡಿಸಿ. ಈ ಥರದ್ದು ಎಷ್ಟೋ ಪ್ರೊಡ್ಯೂಸರ್ಸ್ ಹತ್ರ ನಾನು ಮಾತಾಡಿದಾಗ ನನಗೆ ಒಂಥರ ನೋವಾಗುತ್ತೆ. ಯಾಕಂದರೆ ಆ ಪ್ರೊಡ್ಯೂಸರ್ ಸಿನಿಮಾ ಅಂತ ಗೊತ್ತಿರೋದಿಲ್ಲ ಪಾಪ, ಏನೋ ಒಂದು ಪ್ಯಾಷನ್ನು ಬಂದಿರ್ತಾರೆ. ನಾವು ನಿರ್ದೇಶಕರಾದಂಥವ್ರು ಅವ್ರು ಮೋಸ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಇದು ರಿವರ್ಸ್ ಕೇಸು ಆಗೋ ಚಾನ್ಸಸ್ ತುಂಬ ಇರುತ್ತೆ. ಐ ಮೀನ್ ನಿರ್ದೇಶಕ ಅಲ್ಲ, ನಿರ್ಮಾಪಕರೇ ಎಷ್ಟೋ ನಿರ್ದೇಶಕರಿಗೆ ಅವ್ರು ಹೇಳಿದಂಥ ಯಾವ ಕೆಲಸನೂ ಮಾಡ್ಕೊಡ್ತಿರಲ್ಲ, ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ. ಹಂಗೆ ಮಾಡೋಣ, ಮುಂದಿನ ವಾರ ಮಾಡೋಣ, ಬರುತ್ತೆ ಅವಾಗ ಮಾಡೋಣ, ಇವಾಗ ಮಾಡೋಣ ಅಂತ ಅವರು ಕೂಡ ಮಾಡಿರೋಲ್ಲ. ಮುಹೂರ್ತಕ್ಕಿದ್ದ ಖುಷಿ ರಿಲೀಸ್ವರೆಗೂ ಯಾಕಿರೋದಿಲ್ಲ. ಇದನ್ನು ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀನಿ. 99% ಈ ಖುಷಿ ನಾನು ನೋಡೇ ಇಲ್ಲ. ಯಾಕೆ, ಎಲ್ಲಿ ಕೋಆರ್ಡಿನೇಷನ್ ಮಿಸ್ ಆಗ್ತಿದೆ ಸರ್ ನಿಮ್ಮ ಅನುಭವಕ್ಕೆ? ಸರ್, ಒಂದು ನಾನು ಗಮನಿಸ್ದಂಗೆ ನನ್ನ ಸಿನಿಮಾದಂತೂ ಇದಾಗಿಲ್ಲ. ಏನು ನಾನು ಕ್ಲಾರಿಟಿ ಡೈರೆಕ್ಟ್ರದೊಂದು ಕ್ಲಾರಿಟಿ ಕೊಟ್ಟು ಇದ್ದ ಸರ್, ಏನಿದೆ ಹೇಳ್ಬಿಡಿ. ಪ್ರೊಡ್ಯೂಸರು ಕೆಲವೊಮ್ಮೆ ಏನಾಗುತ್ತೆ ಸರ್, ನನಗೂ ಕೇಳ್ತಾರೆ ಎಷ್ಟಕ್ಕೆ ಮಾರಿಸ್ತೀರಿ ಈ ಸಿನಿಮಾನ ಅಂತ. ನಾನು ಒಂದೇ ಮಾತೇನೆ ಸರ್, ಗೊತ್ತಿಲ್ಲ. ಯಾವತ್ತು ಮಾರ್ಕೆಟಿಗೆ ಹಣ್ಣು ಬೆಳೆದ್ಮೇಲೆ ತೊಗೊಂಡೋಗಿ ಇಟ್ಟಾಗಲೇ ರೇಟ್ ಗೊತ್ತಾಗೋದು. ಈ ಫಸ್ಟೇ ಗಿಡ ಹಾಕ್ಬಿಟ್ಟು ಸರ್ ನೋಡಿ ತೊಗೊಂಡೋಗಿ ಇಷ್ಟಕ್ಕೆ ಮಾರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೀವು ಹಂಗಂತ ಸರ್ ಇಬ್ಬರು ಸೇರ್ಕೊಂಡು ಮಾರುವ, ಚೆನ್ನಾಗಿ ಪ್ರಾಡಕ್ಟ್ ಮಾಡುವ, ಪ್ರಾಡಕ್ಟ್ ಚೆನ್ನಾಗಿ ಬಂದು ಒಳ್ಳೆ ಇದಕ್ಕೆ ಮಾರುವ, ಇಷ್ಟೇ ಹೇಳ್ಬೇಕು. ಸಮಸ್ಯೆ ನೀವು ಫಸ್ಟು ಇದು ಹೇಳ್ಬಿಡಿ, ಏನೋ ಸುಳ್ಳು ಹೇಳ್ಬಿಡಿ, ಇಷ್ಟಕ್ಕಾಗುತ್ತೆ ಅಷ್ಟಾಗುತ್ತೆ, ಆ ಊಹಾಪೋಹಗಳು ನಂಬ್ಕೋಬೇಡಿ. ಒಂದು. ಎರಡನೇದು ಸರ್, ನಾನು ಇಲ್ಲಿವರೆಗೆ ನನ್ನ ಸಿನಿಮಾಗಳು ಮಾಡಿರ್ಬೋದು ಸರ್, ಮಕ್ಕಳ ಸಿನಿಮಾ ಮಾಡಿದ್ದೀನಿ, ಇನ್ನೂ ಸರ್ ಸಬ್ಸಿಡಿ ಬರುತ್ತೆ ಅಂತ ಹೇಳಲ್ಲ ಸರ್, ಸಬ್ಸಿಡಿ ಬೇಡ ಅಂತೀನಿ. ಎರಡು ಸರ್, ಥಿಯೇಟ್ರಲ್ಲಿ ಗೊತ್ತಿಲ್ಲ ಅಂತೀನಿ ಸರ್, OTT ಅವರು ಸ್ಯಾಟಲೈಟ್ ಅವರು ತಗೊಳ್ಳಲ್ಲ ಅಂತೀನಿ. ನಾನು ಹೇಳ್ತಿದ್ದೆ ಆ ನೋಷನ್ ಇಟ್ಕೊಂಡೇ ಬನ್ನಿ, ಥಿಯೇಟ್ರ್ ರಿಲೀಸ್ ಮಾಡಬೇಕು, ಸಿನಿಮಾ ದುಡ್ಡು ಮಾಡ್ಬೇಕು, ಆಮೇಲೆ ಎಲ್ಲ ಅಂತ ಬನ್ನಿ ಅಂತ ಹೇಳ್ತೀನಿ. ಹಂಗೆ ಬಂದ್ರೇ ಸರ್. ಅದು ಬಿಟ್ಟು ನಾವು ಸರ್ ಎಲ್ಲ ಅಷ್ಟು ಬಂದ್ಬಿಡ್ತೀವಿ, ಇಷ್ಟು ಬಂದು ಇಷ್ಟು ಬಿಫೋರ್ ರಿಲೀಸ್ ಇಷ್ಟೆಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಪಾಪ ಅವ್ರು ಅಷ್ಟು ಅನ್ಕೋತಾರೆ. ಹೋಗ್ತಾ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತೀವಿ, ಆಮೇಲೆ ₹1 ಬರಲ್ಲ. ಯಾಕಂದ್ರೆ ಒಂದು ಸರಿ ಪ್ರೊಡ್ಯೂಸರು
ಮುಹೂರ್ತ ದಿನ ಅಂತಂದ್ರಲ್ಲ ಅವತ್ತು ದುಡ್ಡು ಜೇಬಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ರಿಲೀಸ್ ಗಂಟೆ ಹಿಂಗೆ ಹೋಗ್ತಾನೆ ಇರ್ತದೆ ಸರ್ ದುಡ್ಡು, ಹಿಂಗೆ ₹1 ಹಿಂಗೆ ಬರೋದೇ ಇಲ್ಲ. ಹೌದು. ಆವಾಗ ಏನಾಗುತ್ತೆ, ಅವ್ರಿಗೆ ಬೇಸರ ಆಗುತ್ತೆ. ಒಂದು ಆಮೇಲೆ ಇನ್ನೊಂದು ಏನಾಗ್ತಾರೆ, ಈಗ ನಾನು ತುಂಬ ಸಿಂಪಲ್ ಹೇಳ್ತೀನಿ ಕೇಳಿ, ಕೆಲವು ಟೆಕ್ನಿಷಿಯನ್ಸು ಹಾಳು ಮಾಡ್ತಾರೆ. ಹೇಗೆ ಅಂದರೆ ಅದು ದಯವಿಟ್ಟು ಮಾಡೋಕ್ಕೋಗ್ಬಿಡಿ ಅಂತ ಹೇಳಿದೆ ಸರ್. ಯಾರೋ ಒಬ್ಬ ಬರ್ತಾರೆ, ಒಬ್ಬ ಸ್ಟೆಂಟ್ ಡೈರೆಕ್ಟ್ರು, ಸರ್ 4 ಫೈಟ್ಸ್ ಇಟ್ಬಿಡಿ ಸರ್, ಡಬ್ಬಿಂಗ್ ರೈಟ್ಸ್ ಕೊಟ್ಬಿಡ್ತೀನಿ ಸರ್. ನಮಗೂ ಬಂದು ಹೇಳ್ತಾರೆ. ನಾನು ಹೇಳ್ತೀನಲ್ಲಪ್ಪ, ಕಥೆನೇ ಇಲ್ಲ ಅಂದರೆ ಹೆಂಗೆ ಡಬ್ಬಿಂಗ್ ರೈಟ್ಸ್ ತರ್ಕೊಂಡು, ಕಥೆಯಲ್ಲಿ ಫೈಟ್ ಇಲ್ಲ ಅಂದರೆ ಹೆಂಗೆ ಸುಮ್ಮನೆ ಹೊಡಿಸ್ಬಿಡೋಕ್ಕಾಗಲ್ವಲ್ಲ ಅಂತ. ಬಟ್ ಪ್ರೊಡ್ಯೂಸರ್ಗೆ ಹೇಳ್ತಾರೆ, ಸರ್ ಇಲ್ಲ ಸರ್ ಡಬ್ಬಿಂಗ್ ರೈಟ್ಸ್ಗೆ ಹೋಗ್ಬಿಡ್ತೇವೆ, ಒಂದು 4 ಫೈಟ್ಸ್ ಮಾಡಿಸಿದ್ದ ಸರ್. ಅಲ್ಲಿ ಪ್ರೊಡ್ಯೂಸರ್ಗೆ ತಲೆಗೆ ಹೋಯ್ತು, ಸುಮ್ಮನೆ ಮಾಡಿಸಿದ್ರು ಖರ್ಚು. ಅವರು ಸರ್ ಅವ್ರು ಫೈಟಿಂಗ್ ಮಾಡಿಸ್ಬಿಟ್ಮೇಲೆ ಯಪ್ಪ ಕೈಗೆ ಸಿಗಲ್ಲ, ಓಕೆನಾ? ಈ ಥರದ್ದು ಒಂದಷ್ಟು ಬೇರೆ ಬೇರೆ ಕಡೆಯಿಂದ ಇನ್ಪುಟ್ ಹೋಗ್ತವೆ. ಅವ್ಯಾವೂ ಇಲ್ಲ, ಅವ್ಯಾವ ಡೈರೆಕ್ಟ್ ಹೇಳ್ಬೇಕು ಸರ್, ಯಾವೂ ಇಲ್ಲ, ಪಿಕ್ಚರ್ ಮಾಡುವ ಅಂತ ಹೇಳ್ಬೇಕು ಸರ್. ಸರ್ ನನ್ನ ಸಿನಿಮಾದಲ್ಲಿ ಒಂದು ಫೈಟ್ ಇಲ್ಲ. ಅದನ್ನು ನೀವು ಹೇಳಿದಂಗೆ ನನಗೂ ತುಂಬ ಜನ ಬಂದು ಹೇಳಿದರು, ನಿಮ್ಗೆ ಹಿಂದಿ ರೈಟ್ಸಿಗೆ ಬೇಕು ಅಂದರೆ ಒಂದು 4 ಫೈಟ್ ಇಡಿ, ಒಂದಷ್ಟು ರೊಮ್ಯಾನ್ಸ್ ಇಡಿ. ನಾನು ಹೇಳಿದೆ, ನಂದು ಕ್ರೈಮ್ ಸಸ್ಪೆನ್ಸ್ ಸಿನಿಮಾ, ನಾನು ಎಲ್ಲಿಂದ ರೊಮ್ಯಾನ್ಸ್ ತರಲಿ, ಎಲ್ಲಿಂದ ನಾನು ಫೈಟ್ಸ್ ಮಾಡಲಿ, ಅಲ್ಲಿ ಅವಶ್ಯಕತೆನೇ ಇಲ್ಲ. ಒಂದು ಸ್ಟೇಷನ್ನಲ್ಲೇ ಬಹುತೇಕ ಆಲ್ಮೋಸ್ಟ್ ಸಿನಿಮಾ ಒಂದು ಸ್ಟೇಷನಲ್ಲಿ ನಡೀತೀನಿ ಒಂದು ಸಿನಿಮಾ. ಒಂದು ಸ್ಟೇಷನ್ ಇರುತ್ತೆ, ಸ್ಟೇಷನ್ ಎಲ್ಲಿ ಫೈಟ್ ಮಾಡಿಸ್ಲಿ, ನಾನು ಅವಶ್ಯಕತೆ ಇಲ್ಲ. ನಾನು ಏನೋ ಕಮರ್ಷಿಯಲ್ಗೋಸ್ಕರ ಒತ್ತಾಯ ಹೋಗಿ ನಾನು ತುರ್ಕಕ್ಕೆ ಆಗೋದಿಲ್ಲ. ಮುಂಚೆ ನಾನು ಮತ್ತು ಪ್ರೊಡ್ಯೂಸರ್ ಇಬ್ಬರು ಡಿಸೈಡ್ ಮಾಡಿರೋ ಸಿನಿಮಾ ಅದು. ಹಾಗಾಗಿ ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ ನಾನು, ಸರ್ ಹಿಂಗೆ ಕಮರ್ಷಿಯಲ್ಗೆ ಫೈಟ್ ಮಾಡುವಂತಿದ್ದಾರೆ ಅಂತ. ಸರ್ ಸಿನಿಮಾದಿಂದ ₹1 ನಂಗೆ ಬೇಡ ಸರ್. ಅವರು ಅಷ್ಟೇ ಹೇಳಿದ್ರು, ₹1 ನಂಗೆ ಸಿನಿಮಾದಿಂದ ಬೇಡ, ನೀವ್ಯಾಕೆ ತಲೆ ಕೆಡಿಸ್ಕೊತೀರ ಕಮರ್ಷಿಯಲ್ ಬಗ್ಗೆ, ನಿಮ್ಮ ಕತೆ ಕಡೆ ಕಾನ್ಸಂಟ್ರೇಟ್ ಅಷ್ಟೇ ಸರ್. ಸರ್ ಕತೆನೂ ಹಾಳು, ಪಿಕ್ಚರು ಹಾಳು, ದುಡ್ಡು ವೇಸ್ಟು. ಆಮೇಲೆ ಬೇಕಿರಲ್ಲ ಅಂತ ಪತ್ರ. ಈಗ ನಾವೇ ವಿಮರ್ಶೆ ಬಿಫೋರ್ ಸಿನಿಮಾ ಡೈರೆಕ್ಟರ್ ಹಾಕಿ ಮುಂಚೆ ವಿಮರ್ಶೆ ಬರೀತಾ ಇದ್ದೆ ನಾನು, ನಾವೇ ಬರಿತಾ ಇದ್ವಿ. ಅನಗತ್ಯ ದೃಶ್ಯಗಳು, ಅನಗತ್ಯ ಸರ್ ಇದು ಕಂಪಲ್ಸರಿ ಬರದೇ ಬರಿತೀವಿ. ಯಾಕಂದರೆ ನಮಗೊಂದು ಧರ್ಮ ಇದೆ ಫಿಲ್ಮ್ ಕ್ರಿಟಿಕ್ಕಾಗಿ, ಎಕ್ಸ್ಟ್ರಾರ್ನರಿ ಪಿಕ್ಚರಿಂದ ಬರೆಯೋಂಗೇ ಇಲ್ಲ. ಎಲ್ಲರಿಗೂ ಇಷ್ಟ ಆಗಲ್ಲ, ಯಾವುದೇ ಪಿಕ್ಚರ್ ಆದರೂ ಕೂಡ. ನೀವು ಎಂಥ ದೊಡ್ಡ ಪಿಕ್ಚರ್ ಆದರೂ ಒಂದು ಸೇರಿಸ್ತೀವಿ, ಕೆಲವು ಅಂಶಗಳು ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಯಾಕೆ ಸೇರಿಸಲೇಬೇಕು, ಯಾಕಂದರೆ ಯಾವನೋ ಒಬ್ಬ ಎಂಥ ಫಿಲಮ್ನು ಚೆನ್ನಾಗಿಲ್ಲ ಅನ್ನೋ ಒಬ್ಬ ಇರ್ತಾನೆ ಅಂತ. ಇವೆಲ್ಲ ಬರ್ತವೆ, ಸಿನಿಮಾನೂ ಹಾಳಾಗ್ತವೆ, ವಿಮರ್ಶಕರು ಕೆಟ್ಟದಾಗ ಬರೀತಾರೆ, ದುಡ್ಡು ವೇಸ್ಟ್ ಆಗುತ್ತೆ. ಕತೆ ಏನಿದೆ ಕತೆ ಪ್ರೆಸೆಂಟ್ ಮಾಡಬೇಕು ಸರ್, ಪ್ರೆಸೆಂಟ್ ಮಾಡಿ ಸಿನಿಮಾ ಬಿಡಬೇಕು. ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಅಂದರೆ ಆತ್ಮೀಯ ಗೆಳೆಯ ಅಂತ ಹೇಳ್ಬೋದು, ಗುರು ಬಂಡಿಯವ್ರ ನಿರ್ಮಾಪಕರು ಒಂದು ಸಿನಿಮಾ ಮಾಡ್ತಾರೆ, ಧೀರ ಸಾಮ್ರಾಟ್ ಅಂತ. ಆ ಸಿನಿಮಾಕ್ಕೆ ಎಲ್ಲ ನನ್ನ ಸ್ನೇಹಿತರು ಕರೆಸಿದ್ದೆ, ಆ್ಯಂಡ್ ಸೆಲೆಬ್ರಿಟಿ ಶೋ ಕೂಡ ಮಾಡಿದ್ವಿ. ಆಮೇಲೆ ನೀವು ಕೂಡ ಒಂದು ದಿನ ಅದ್ರ ಬಗ್ಗೆ ಪೋಸ್ಟ್ ಹಾಕ್ತೀರಾ, ಸಿನಿಮಾ ನೋಡಿದೆ ನಾನು ಅಂತ. ಯಾರೋ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ಟಿಕೆಟ್ಸ್ ಇದೆಯಾ ಸಿನಿಮಾಗೆ ಅಂತ. ಟಿಕೆಟ್ಸ್ ಖಂಡಿತ ಇದೆ, ಕೌಂಟ್ರ್ ಹೋಗಿ ಕೊಡ್ತಾರೆ, ಬುಕ್ ಮೈ ಶೋ ಇದೆ, ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ಫ್ರೀ ಟಿಕೆಟ್ ಬೇಕು ಅಂತ. ನಾನು ಎಷ್ಟು ಕೆಟ್ಟದಾಗಿ ಬೈದಿರ್ಬೋದು ಅಂತ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿ ಸಾಯೋದು ಅಲ್ಲದೆ ಫ್ರೀ ಟಿಕೆಟ್ ಕೊಟ್ಟು ಸಾಯ್ಬೇಕು. ಅಂದ್ರೆ ನಮ್ಮ ಜನರ ಮನಸ್ಥಿತಿ ಎಲ್ಲಿವರೆಗೂ ಬಂದ್ಬಿಟ್ಟಿದೆ. ಯಾಕೆ ಅವ್ರು ದುಡ್ಡು ಹಾಕಿರಲ್ಲ, ಯಾರೋ ಸ್ನೇಹಿತರಿಗೆ ಸಿನಿಮಾ ತೋರಿಸ್ಬೇಕಿರುತ್ತೆ ಅಥವಾ ಬಿಲ್ಡಪ್ ಕೊಡೋಕ್ಕೆ ಹೋಗ್ಬೇಕಿರುತ್ತೆ, ಏನೋ ಒಂದು. ಸೊ ಇವ್ರು ಮಾಡೋ ಕೆಲಸಕ್ಕೆ ಒಬ್ಬ ನಿರ್ಮಾಪಕ ನಿಜವಾಗ್ಲೂ ಮಣ್ಣಾಗ್ತಿದ್ದಾನೆ. ಈ ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮಗೂ ಅನುಭವ ಬಂದಿರುತ್ತೆ ಅನ್ಕೊಳ್ತೀನಿ ಸರ್. ಬಂದಿರುತ್ತೆ ಆ್ಯಕ್ಚುಲಿ. ನಾನು ನೋಡಿ ಸರ್, ಹೊಸ ಸಿನಿಮಾಗಳು ಮಾಡಿದಾಗ ಇದೊಂದು ಸಮಸ್ಯೆ ಬರುತ್ತೆ. ಒಂದು ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ಒಂದು ವಾರ ಜನ ಬಂದುಬಿಟ್ರೆ ನೆಕ್ಸ್ಟ್ ವೀಕಿಂದ ಜನ ಬಂದುಬಿಡ್ತಾರೆ ಅಂತ ಒಂದು ಫಸ್ಟ್ ತಲೆಗೆ ಬಿಡ್ತಾರೆ ಹುಳ ಸರ್. ಟ್ರೋಲ್ ಪೇಜಸ್ ಹಾಕ್ಬಿಟ್ರೆ ಏನೋ ಒಂದು ಆಗ್ಬಿಡುತ್ತೆ ಅಂತ ಇನ್ನೊಬ್ಬ ಹುಳ ಬಿಡ್ತಾರೆ ಸರ್. ಆ ಥರದ್ದು ಯಾವುದೂ ಇಲ್ಲ. ನೀವು ನೈಟ್ ಕರ್ಫ್ ಇದು ಮಾಡಿ ಸರ್, ನೈಟ್ ಕರ್ಫ್ ಬುಕ್ ಮೈ ಶೋ ನೋಡಿ ಸರ್, ಎಷ್ಟು ರಿವ್ಯೂಸ್ ಇದೆ ನೋಡಿ, 6ರಿಂದ 7 ಇದೆ ಜೆನ್ಯೂನ್ ರಿವ್ಯೂಸು ಸರ್. ಅದಕ್ಕೊಂದು 80,000 ಕೊಟ್ಟಿದ್ರೆ ಒಂದಷ್ಟು ರಿವ್ಯೂಸ್ ಬರುತ್ತೆ, ಪಾಪ ಮಾಡಿಸ್ತಾರೆ. ನಾನು ಹೇಳಿದೆ ಪ್ರೊಡ್ಯೂಸರ್ಗೆ ಬೇಡ, ಯಾಕಂದರೆ ನಾವು ಒಂದಷ್ಟು ವ್ಯವಹಾರಗಳು ನಮ್ದು ಆಗಿದ್ವು, ಅದು ಒಂದು ಧೈರ್ಯ ಇತ್ತು ನಮಗೆ. ಒಂದಷ್ಟು ಬಿಫೋರ್ ರಿಲೀಸ್ಗೂ ಮುಂಚೆ ಒಂದಷ್ಟು ವ್ಯವಹಾರ ಆಗಿತ್ತು, ಒಂದು ಧೈರ್ಯ ಇತ್ತು. ಬಿಡಪ್ಪ ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನೋ ಒಂದು ಆಯ್ತದೆ ಒಂದು ಧೈರ್ಯ ಮಾಡೋದು. ಇನ್ನೊಂದು ಅದ್ರ ವೇಸ್ಟ್ ಅಂತ ನನಗೆ ಹಿಂದೂ ಸಿನಿಮಾದಿಂದ ಗೊತ್ತಾಗಿತ್ತು ಸರ್. ಫ್ರೀ ಟಿಕೆಟ್ ನಿಮ್ಗೆ ಕೇಳೋರು ಯಾರು ಅಂದರೆ ನಿಮ್ಮ ಫ್ರೆಂಡ್ಗಳು. ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ, ನಾವು ಎಲ್ಲರಿಗೂ ಒಂದು ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡ್ತೀವಿ, ಏನಂತ, ಸಿನಿಮಾ ನಾಳೆ ರಿಲೀಸ್ ಆಗ್ತದೆ ಬನ್ನಿ ಅಂತ. ಅವರೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಿನಿಮಾ ಫ್ರೀ ನೋಡಬೇಕು ಅಂತ. ಅದೇ ಒಂದು ದೊಡ್ಡ ಪಿಕ್ಚರ್ ರಿಲೀಸ್ ಆದರೆ ರೋಡೋಗಿ 6 ಗಂಟೆಗೆ ಹೋಗಿ ಟಿಕೆಟ್ ತಗೊಂಡು ಹೋಗ್ಬಿಡ್ತಾರೆ ಬ್ಲ್ಯಾಕಲ್ಲಿ. ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರುಗಳೇ ಫಸ್ಟ್ ಏನು ಮಾಡ್ತಾರೆ, ಟಿಕೆಟ್ ಕೇಳ್ತಾರೆ. ಇದು ಸಮಸ್ಯೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ, ಅವ್ರು ನೋಡಲೇಬೇಕು ಅನ್ನೋ ಸಿನಿಮಾ ಮಾಡಬೇಕು ಅಂತ ನಾನು, ಈ ಪಿಕ್ಚರ್ ನನ್ನ ಫ್ರೆಂಡ್ ಮಾಡ್ದ ಅನ್ನೋಕ್ಕಿಂತ ಹೆಚ್ಚಿಗೆ ಈ ಸಿನಿಮಾ ನೋಡಬೇಕಲ್ಲ, ಈ ಯಾವುದೊಂದು ಥರ್ಡ್ ಪರ್ಸನ್ ಮಾಡಿದ ಪಿಕ್ಚರ್ ನಾವು ಬಂದ್ಕೊ ಬರ್ತಾನಲ್ಲ, ಆ ಥರ ಸಿನಿಮಾ ನಾವು ಮಾಡಬೇಕಾಗುತ್ತೆ. ಗೆಳೆಯ ಅಂತಂದಾಗ ಒಂದು ಇದು ಕೊಡ್ತಾರೆ. ಎರಡನೇ ದಿನ ಆಗುತ್ತೆ, ನೀವು ಫ್ರೀ ಟಿಕೆಟ್ ಕೊಡ್ರಿ ಅಂತ ಇಟ್ಕೊಳ್ಳಿ, ಒಂದು ದಂಧೆ ಆಗುತ್ತೆ ಸರ್ ಅದು. ಇವಾಗ ಹೆಚ್ಚು ಕಡಿಮೆ ಅದೊಂದು ದಂಧೆ ಇದೆ ಈಗ.
ಅದು ಟಿಕೆಟ್ ಕರ್ಕೊಂಡು ಹೋಗೋಕೆ ಒಬ್ಬ ಒಂದು ಅಮೌಂಟು ಫಿಕ್ಸ್ ಮಾಡ್ತಾನೆ, ಅವ್ನು ಬರ್ತಾನೆ. ಆ ಸಿನಿಮಾ ನೋಡೋಕೆ ಬರೋರು ಏನು ಮಾಡ್ತಾರೆ ಗೊತ್ತಾ ಸರ್, ನಾನು ತುಂಬ ಗಮನಿಸ್ತೀನಿ. ಫಸ್ಟ್ ಡೇ ಹೋದಾಗ ಸರ್ ವಿಶಾಲ್ ಹೊಡಿತಾನೆ, ಸೀಟ್ಗೆ ಹಿಂಗೆ ಹಾಕಿ ಕುಂತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆ ಸಿನಿಮಾದ ಬಗ್ಗೆ ಕಾಳಜಿ ಇಲ್ಲ, ಕಿರ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಸಿನಿಮಾ ನೋಡೋಕೆ ಬಂದಿಲ್ಲ ಅವ್ರು ಬಂದಿದ್ದು ಫ್ರೀ ಟಿಕೆಟ್ ಸಿಗಿದೆ, ಕಾಲೇಜಿನ ಬಂಕ್ ಮಾಡೋವನೇ ಬಂದವನೇ ಅಂತ. ಇದು ಸ್ವಲ್ಪ ಹಿಂಗೆ ಮುಂದುವರಿತೆ ಏನಾಗುತ್ತೆ ಅಂದರೆ ಸಿನಿಮಾಗೆ ನೋಡೋಕೆ ಜನವೇ ಬರಲ್ಲ, ಟಿಕೆಟ್ ಕೊಡಲಿಲ್ಲ ಅಂತ. ಇಲ್ಲ, ಅವತ್ತು ಅವನ್ನ ಕೇಳಿದಾಗ ನಾನು ಫ್ರೀ ಟಿಕೆಟ್ ಕೊಡೋ ಯಾವ ಇಂಟೆನ್ಷನ್ ಇರಲಿಲ್ಲ. ಯಾಕೆ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು. ನಾವು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಇಲ್ಲ, ಚೆನ್ನಾಗಿ ತಳ್ತಾ ಇದ್ದೆ ನೀನು ಆ ಟೈಮಲ್ಲಿ, ಪುಷ್ ಮಾಡ್ತಾ ಇದ್ದೆ. ಹೆಂಗಂದ್ರೆ ಚೆನ್ನಾಗಿ ಹೋಗ್ತಿತ್ತು ಸಿನಿಮಾ. ಚೆನ್ನಾಗಿ ಹೋಗ್ಬೇಕಾದ್ರೆ ಫ್ರೀ ಟಿಕೆಟ್ಗಳು ಅವಶ್ಯಕತೆ ಇರಲಿಲ್ಲ. ಇದು ನೀವು ಹೇಳಿದ್ರಿ, ಅದೊಂದು ದಂಧೆ ಆಗೋಗ್ಬಿಟ್ಟಿದೆ. ಅಂದರೆ ಫಸ್ಟ್ ಶೋ ಫುಲ್ ಮಾಡಿಬಿಟ್ರೆ ಪತ್ರಕರ್ತರು ನೋಡಿ ಚೆನ್ನಾಗಿ ಬರೀತಾರೆ, ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಅವರು, ಟ್ರಾಲ್ ಪೇಜಸ್ ಅವರು ಹಂಗೆ ಹಿಂಗೆ ಅಂತ ಹೋದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡೋಕೆ ಚೆನ್ನಾಗಿ ಬರ್ತಾರೆ ಅನ್ನೋದು ಒಂದು ಸಂಸ್ಕೃತಿ ಈಗ ನಡ್ಕೊಂಡು ಹೋಗ್ತಿದೆ ಆ್ಯಕ್ಚುಲಿ. ಬಟ್ ನಾನು ತುಂಬ ಸಿನಿಮಾಗಳು ನನಗೆ ಕರೀತಾರೆ, ಈ ಯೂಟ್ಯೂಬರ್ಸು ಅವರು ಇವರೆಲ್ಲ ಬರ್ತಾರೆ, ಮಾತಾಡ್ತಾರೆ. ನೆಕ್ಸ್ಟ್ ಡೇ ಜನನೇ ಇರಲ್ಲ. ಅಂದರೆ ನೀವು ಇಷ್ಟು ಖರ್ಚು ಮಾಡಿ ಕೂಡ ಜನ ಬರ್ತಾ ಇಲ್ಲ ಅಂದಾಗ ಅಷ್ಟು ಅನಾವಶ್ಯಕ ಖರ್ಚು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಸರ್, ನಾನು ಹೇಳ್ತೀನಿ ಕೇಳಿ, ಸಿನಿಮಾ ಮಾಡಿದ್ರಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ. ಅಚ್ಚುಕಟ್ಟಾಗಿ ಅಂದರೆ ನಿಮ್ಮ ಲಿಮಿಟಲ್ಲಿ ಸರ್. ಇವತ್ತು ಓವರ್ ಬಜೆಟು ಮಾಡೋ ಸಿನಿಮಾಗಳು ಬೇರೆ ಇದೆ, ಅದು ಮಾಡಿ ಅದು ತೊಗೊಳ್ಳಿ. ನೀವು ಒಂದು ಮಿತ ಬಜೆಟ್ಲಿ ಕತೆಗೆ ತಕ್ಕಂಥ ಸಿನಿಮಾ ಅಷ್ಟೇ ಬಜೆಟ್ ಮಾಡಿ ಸರ್. ಇನ್ನು ರಿಲೀಸ್ ಟೈಮಲ್ಲಿ ನಾನು ಒಂದಷ್ಟು ಯೋಚನೆ ಮಾಡಿ, ಪತ್ರಿಕೆಗಳನ್ನ ನೋಡಿ, ಪತ್ರಿಕೆ ಸರ್ಕ್ಯುಲೇಷನ್ ಎಷ್ಟಿದೆ ಅಂತ ಗಮನಿಸಿ ಸರ್. ಎಲ್ಲಾದರೂ ಪತ್ರಿಕೆಗಳು ನೋಡಿ ಸಿನಿಮಾ ಬರೋರಿಲ್ಲ, ಗಮನಿಸ್ಬಿಡಿ. ಇವತ್ತೆಲ್ಲ ಮೊಬೈಲೇ ಇದ್ದಾರೆ. ನಾವು ಪತ್ರಿಕೆಗಳು ಹಾಕೋದು ಎಕ್ಸಿಬಿಟ್ರಿಗೆ ಒಂದಷ್ಟು ಜನಕ್ಕೆ ಗೊತ್ತಾಗಲಿಲ್ಲ. ಹಾಗಾಗಿ ಪತ್ರಿಕೆಗೆ ಅಡ್ವರ್ಟೈಸ್ಮೆಂಟ್ ಎಷ್ಟು ಕೊಡ್ತೀರಿ ಯೋಚನೆ ಮಾಡಿ. ನಿಮ್ಮ ದುಡ್ಡು ಬಜೆಟ್ ನಿಮ್ದೇನಾದ್ರು ವ್ಯವಹಾರಗಳಾಗಿದ್ದರೆ ಕೊಡಿ. ಒಂದು ಟ್ರೋಲ್ ಪೇಜಸ್ಗಳಿಂದ ನೀವೇನೇ ಹಾಕಿದ್ರು ಸರ್ ಜನ ನೋಡಲ್ಲ ಸರ್. ಟ್ರೋಲ್ ಪೇಜಸಲ್ಲಿ ನೋಡಬೇಕು ಅಂದರೆ ಅದಕ್ಕೊಂದು ಕಿಕ್ ಇರಬೇಕು, ಅಂದರೆ ಒಂದು ವಿವಾದ ಇರಬೇಕು, ಒಂದೇನೋ ಒಂದು ಇರಬೇಕು. ಇಲ್ಲಾಂದರೆ ಸುಮ್ಮನೆ ಟ್ರೋಲ್ ಪೇಜಸಲ್ಲಿ ನೀವು ದುಡ್ಡು ಕೊಟ್ಟು ಹಾಕಿಸ್ರೆ ಅವ್ನು ಬರೀತಾನೆ, ಟ್ರೋಲ್ ಪೇಜಸ್ ಅವ್ನು ಹಾಕ್ತಾನೆ, ಏನು ಗುರು ಇಷ್ಟು ಒಳ್ಳೆ ಸಿನಿಮಾ ಇದು ಅಂತ ಒಂದು ಪೋಸ್ಟ್ ಹಾಕ್ತಾನೆ, ಈಸಿಯಾಗಿ ತಳ್ಳಿಬಿಡ್ತಾರೆ. ಸೊ ಟ್ರೋಲ್ ಪೇಜ್. ಇನ್ನು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತ ಅವರು ಒಂದಷ್ಟು ದುಡ್ಡು ಕೊಡಿ ನಾವು ಏನೋ ಪೇಜ್ ಹಾಕ್ತೀವಿ ಅಂತಾರೆ ಸರ್. ಒಂದು ಸಿನಿಮಾ ಇದೆ ಅಂತ ಗೊತ್ತಾಗ್ಬೋದು ಅಷ್ಟೇ. ಯಾಕಂದರೆ ಎಷ್ಟೋ ಜನ ಇನ್ಫ್ಲೂಯೆನ್ಸರ್ನ ಸಿನಿಮಾದಲ್ಲಿ ಹಾಕೊಂಡು ಕೂಡ ಅವರ 10 ಜನ ಬಂದೇ ಬರದೇ ಇರೋದು ನಾನು ನೋಡಿದೆ ಅಂತ. ಮತ್ತು ಅವರೇ ಆ್ಯಕ್ಟ್ ಮಾಡಿರೋಂಥ ಎಷ್ಟೋ ಸಿನಿಮಾಗಳಿಗೆ ಇಬ್ಬರು ಕೂತ್ಕೊಂಡು ನೋಡಿರೋದು ನಾನು ನೋಡಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಸರ್. ಒಂದು ಸಾಂಪ್ರದಾಯಿಕವಾದ ಒಂದು ಮೆಥಡ್ ಇದೆ ನಮ್ಮ ಸಿನಿಮಾ ರಿಲೀಸ್. ಒಂದು 2 ವಾರ ಇದು ಮಾಡಿ, ಏನೋ ಒಂದು ಪ್ರಿಂಟ್ ಮೀಡಿಯಾ ಪಬ್ಲಿಸಿಟಿ ಮಾಡಿ, ವಾಲ್ ಪೋಸ್ಟರ್ಸ್ ಹಾಕಿಸಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಡಿಮೆ ಖರ್ಚಲ್ಲಿ ಸಾಧ್ಯವೋ ಅಷ್ಟು ಜನ ಸಿನಿಮಾ ಇದೆ ಅಂತ ತೋರಿಸಿ. ಸಿನಿಮಾ ಅದ್ಭುತವಾಗಿದೆ, ಎಕ್ಸ್ಟ್ರಾರ್ಡ್ನರಿ, ಅವಕ್ಕೆ ಜನ ಬಗ್ಗಲ್ಲ ಸರ್. ಸಿನಿಮಾ ನೋಡ್ಬೇಕು ಅನ್ಸೋ ನೋಡ್ತಾನೆ, ನೀವು ಎಷ್ಟು ಹೇಳಿದ್ರು ಬಗ್ಗಲ್ಲ. ಅವ್ನು ಪಕ್ಕದ ಮನೆಗೆ ಬಂದು ಹೇಳಿದ್ರೆ ನೋಡ್ತಾನೆ ಪಿಕ್ಚರ್. ಬಿಟ್ಟರೆ ಫೇಸ್ಬುಕ್ಕಲ್ಲಿ ಸೂಪರಾಗಿದೆ ಅಂತ, ಎಕ್ಸ್ಟ್ರಾರ್ಡ್ನರಿ ಇದೆ ಅಂತ ನೀವು ಎಷ್ಟೇ ಬರೆಸಿ ಆ ಸಿನಿಮಾ ಇಟ್ಟಾಗ್ಬಿಡ್ತಾರೆ ನೋಡಿ ನೀವು. ಕಷ್ಟ ಅದು. ಹಾಗೆ ಇತ್ತೀಚೆಗೆ ಒಂದು ಥಿಯೇಟ್ರಿಗೆ ಹೋಗಿದ್ದೆ ಸರ್, XYZ ಥಿಯೇಟರ್ಗೆ ಹೋಗಿದ್ದೆ. ಒಂದು ಸಿನಿಮಾ ಆ್ಯಕ್ಚುಲಿ ನಾವು ಹೋಗಿದ್ದೀವಿ, ಥಿಯೇಟ್ರಲ್ಲಿ ಜನ ಇಲ್ಲ, ಅಂದರೆ ಶೋನೇ ರನ್ ಆಗ್ತಿಲ್ಲ. ಆ ಥಿಯೇಟ್ರ್ ಓನರ್ ಒಂದಷ್ಟು ಪರಿಚಯ ಇದ್ದರು, ಹಂಗೆ ಟೀ ಕುಡಿದಾಗ ಮಾತಾಡ್ತಿದ್ವಿ. ಥಿಯೇಟ್ರ್ ಓನರು ನಾನು ಮಾತಾಡ್ಬೇಕಾದ್ರೆ ಯಾವ ಸಿನಿಮಾ ಓಡ್ತಿದೆ ಸರ್ ಇವಾಗ? ಓಡ್ತಿಲ್ಲ ಸರ್, ಸುಮ್ಮನೆ ಇದೆ, ಹೆಸರಿಗಿದೆ ಅಷ್ಟೇ ಅಂತ. ಸರಿ, ಯಾವ ಸಿನಿಮಾ ಹೇಳಿದ್ರು, ಹೇಗಿದೆ ಸಿನಿಮಾ ಅಂತ ಕೇಳಿದೆ. ನೋಡೋಕ್ಕಾಗಲ್ಲ ಸರ್ ನಾನು ಅಂತ. ಸರಿ, ಹೋಗಿರಲಿ ಸರ್, ಏನೋ ಕನ್ನಡ ಸಿನಿಮಾಗಳಲ್ಲಿ ಪ್ರೋತ್ಸಾಹ ಕೊಡ್ತಿದ್ದೀರಿ, ಇರಲಿ. ಸೊ 25ನೇ ದಿನ ಕಾರ್ಯಕ್ರಮ ಮಾಡ್ತಿದ್ದಾರೆ ಸಿನಿಮಾದು ಅಂದರು. ನಾನು ಇಲ್ಲಿ ಜನ ಎಲ್ಲ ಏನು ಕಾರ್ಯಕ್ರಮ ಮಾಡ್ತಿಲ್ಲ, ತಳ್ಳಬೇಕಾಗಿದೆ ಸರ್ ಅವ್ರಿಗೆ ಅಂತ. ಹೌದಾ, ಆಗಲಿ ಬಿಡಿ ಸರ್, ಪಾಪ ಅವ್ರ ಕಷ್ಟಗಳೇನೋ ನನಗೆ ಗೊತ್ತಿಲ್ಲ, ನಾನು ಯಾಕೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಲಿ ಅಂತ ಮಾತಾಡ್ತಾ ಹೇಳ್ತಾರೆ ಆ ಥಿಯೇಟ್ರ್ ಓನರು. ಸರ್ 50 ದಿನ ಪೋಸ್ಟರ್ ರೆಡಿಯಾಗಿದೆ ಆಲ್ರೆಡಿ. ನನಗೆ ಯಾಕೋ ಅವಾಗ ಚುರುಕಂತ. ಯಾಕೆಂದರೆ 25 ದಿನನೇ ಸಿನಿಮಾಕ್ಕೆ, 25 ದಿನ ಅಂತ ಆ್ಯಕ್ಚುಲಿ 1 ವಾರ ಹೋಗೋದೇ ಕಷ್ಟ ಇದೆ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಅಂಥ ಟೈಮಲ್ಲಿ 50 ದಿನದ ಪೋಸ್ಟರ್ ಆಗ ರೆಡಿ ಮಾಡಿಟ್ಟಿದ್ದಾರೆ. ಆ ಥಿಯೇಟ್ರ್ ಓನರ್ ಪೋಸ್ಟರ್ ತೆಗೆದು ತೋರಿಸ್ತಾರೆ, 55 ದಿನದ ಕಾರ್ಯಕ್ರಮ ನಿಮಗೆಲ್ಲ ಸ್ವಾಗತ ಅಂತ ಪೋಸ್ಟರ್ ರೆಡಿ ಮಾಡಿ. ಅಂದರೆ ನಿರ್ಮಾಪಕರ ಧೈರ್ಯನೋ ಅಥವಾ ಇದರಿಂದ ಇದನ್ನು ನೆಗೆಟಿವ್ ಆಗಿ ಹೇಳ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಿಂಗೆ ಮಾಡೋದ್ರಿಂದ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆಗಳಿದೆಯಾ ಅಂತ. ಖಂಡಿತ ಇದೆ. ಬಟ್ ನಾನು ಅದೇ ಹೇಳ್ತೀನಿ ಸರ್, ಇವತ್ತು ದಿನಗಳ ಲೆಕ್ಕ ಹೆಗ್ಗಳಿಕೆ ಅಲ್ಲ. 50 ದಿನ 25 ದಿನ ಹೆಗ್ಗಳಿಕೆಲ್ಲ ಸರ್, ಅದು ಆ ಕಾಲದಲ್ಲಿತ್ತು. ಇವಾಗ ಒಂದು ದಿನಕ್ಕೆ ನಾವೇನು ಮಾಡ್ತೀವಿ, ಕನಿಷ್ಠ ಏನಂದರೆ 25 ಥಿಯೇಟ್ರಲ್ಲಿ ಶೋ ಮಾಡ್ತೀವಿ ಅಂದರೆ ಒಂದಿನ ಹೊಡೆದ್ರೆ 25 ದಿನ ಓಡೋದು ಲೆಕ್ಕ ಇವತ್ತು. ಸೊ ಹಾಗಾಗಿ ಅದರಿಂದ ಯಾವುದೇ ರೀತಿ ಬಿಸ್ನೆಸ್ ಆಗಲ್ಲ ಸರ್. ಅದು ಎಲ್ಲರಿಗೂ ಗೊತ್ತಿರೋದೆ. ಸುಮಾರು ಜನ ಒಂದಷ್ಟು ಜನ ಹೇಳ್ತಾರೆ ಓಡಿಸ್ಬಿಡಿ ಅಂತ. ವೇಸ್ಟ್ ಅದು ಸರ್. ನೋಡಿ, ನಾನು ಪ್ರತಿ ಹೊಸ ನಿರ್ಮಾಪಕರಿಗೆ ಹೇಳೋದಿಷ್ಟೇ, ನೀವು ಫಸ್ಟು ಸಿನಿಮಾ ರಿಲೀಸ್ ಮಾಡ್ತಿರಲ್ಲ,
ಫಸ್ಟ್ ವೀಕು ಸಾಧ್ಯವಷ್ಟು ಕಡಿಮೆನೇ ಮಾಡಿ. ನಿಮ್ಮ ಸಿನಿಮಾಗೆ ತಕ್ಕಂತೆ ಅದರದ್ದು ಒಂದು ಜಾನರ್ ಅಂತ ಹೇಳ್ತೀವಿ. ಈಗ ಆ್ಯಕ್ಷನ್ ಸಿನಿಮಾ ಆದರೆ ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಯಾವ ಸ್ಟಾರ್ ಇದ್ದರೆ ಯಾವ ಕಡೆ ಓಡಿಸ್ಬೋದು ಅಂತ ಗೊತ್ತಿರುತ್ತೆ. ಸರ್ 2ನೇ ವಾರ 3ನೇ ವಾರ 4ನೇ ವಾರ ಆಗ್ಬಿಟ್ಮೇಲೆ ನಿಮಗೆ ಈ ಕ್ಯೂಬು ಸ್ಯಾಟಲೈಟ್ ಚಾರ್ಜಸ್ ಕಡಿಮೆ ಆಗುತ್ತೆ, ನಿಮಗೆ KDM ಚಾರ್ಜಸ್ ಕಡಿಮೆ ಆಗುತ್ತೆ. ಆವಾಗ ಒಂದಷ್ಟು ಥಿಯೇಟ್ರ್ಗಳು ಹಾಕ್ಕೊಳ್ಳಿ. ನೀವು ಬಿಗಿನಿಂಗಲ್ಲೇ 25 ದಿನ 50 ದಿನ ಓಡಿಸ್ಲೇಬೇಕು ಅಂತ ಓಡಿಸ್ತಾರೆ ವೇಸ್ಟ್ ಸರ್. ಜನ ನೋಡಿಲ್ಲ ಅಂದರೆ ಏನು 50 ದಿನ ಇಟ್ಕೊಂಡು ಏನು ಬೋರ್ಡ್ ಇಟ್ಕೊಂಡು ಏನು ಮಾಡೋದು ಹೇಳಿ. ಆಮೇಲೆ ಈ ಕ್ಯೂಬು ಅಥವಾ UFO ಏನಿದೆ ತುಂಬ ನಿರ್ಮಾಪಕರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಏನು ಅಂದರೆ ನಾವು ಏನು ಕ್ಯೂಬ್ಗೆ ಅಮೌಂಟ್ ಕಟ್ತೀವಿ ಅದು ರಿಟರ್ನ್ ಆಗುತ್ತೆ ಅನ್ನೋದು ತುಂಬ ಜನ ಗೊತ್ತಿಲ್ಲ ಸರ್. ಏನಾಗುತ್ತೆ ಗೊತ್ತಾ ನಿಮಗೆ, ಅಲ್ಲ ಇದ್ರ ಬಗ್ಗೆ ಯಾರು ಹೇಳೋರು ಯಾರು ಅಂತಂದರೆ ಇದನ್ನು ಯಾರು ಗೈಡ್ ಮಾಡೋರು, ಅದೆಲ್ಲ ಎಷ್ಟು ಲಕ್ಷ ರೂಪಾಯಿ ಕ್ಯೂಬ್ ಮೇಲೆ ಬಿಟ್ಬಿಟ್ಟಿದ್ದಾರೆ ಎಷ್ಟೊಂದು ನಿರ್ಮಾಪಕರು ಅಂದರೆ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಇವಾಗ ನೀವೇನು ಅಲ್ಲಿ ಏನೋ ಶೋ ಮಾಡ್ತಿದ್ದೀರಿ, ಆ ಶೋದು ಕಂಟೆಂಟ್ ಚಾರ್ಜ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಕಟ್ಟಾಗಿರುತ್ತೆ, ಬಾಕಿದಲ್ಲಿ ಇರುತ್ತೆ. ಅವ್ರು ಸಿನಿಮಾಗಳಂತ ನಿಲ್ಲಿಸಿದಾಗ ಕ್ಯೂಬ್ ಅಮೌಂಟ್ ಇವ್ರು ಕಟ್ಟಿರೋ ಅಮೌಂಟ್ ಅಲ್ಲೇ ಬಿದ್ದಿದೆ, ಅದು ವಾಪಸ್ ಬಂತು ಅಂತ ಕೂಡ ಗೊತ್ತಿಲ್ಲ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರೊಡ್ಯೂಸರು, ಅದು ಸರ್ವಿಸ್ ಚಾರ್ಜ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಡೈರೆಕ್ಟ್ರು ಗೈಡ್ ಮಾಡಬೇಕಾ ಅಥವಾ ಇದು ನಮ್ಮ ವಾಣಿಜ್ಯ ಮಂಡಳಿಗಳ ಕೆಲಸ? ಸರ್ ವಾಣಿಜ್ಯ ಮಂಡಳಿ ಎಲ್ಲನೂ ತೊಗೊಳಕ್ಕಲ್ಲ. ಡೈರೆಕ್ಟಿಗೆ ನಾವು ಸಿನಿಮಾಗೆ ಎಲ್ಲ ಹೇಳ್ತೀವಲ್ವ, ಪ್ರೊಡ್ಯೂಸರ್ ಇವಾಗ ಸರ್ ಕತೆ ಹೇಳ್ತೀವಿ, ಹೀರೋಗಳ ಬಗ್ಗೆ ಹೇಳ್ತೀವಿ, ಸಿನಿಮಾ ರಿಲೀಸ್ ಬಗ್ಗೆ ಹೇಳ್ತೀವಿ, ಇನ್ನೂ ಒಂದು ಹೇಳ್ಬಿಡೋಕೆ ನಾವು. ಅಲ್ಲ ಇದೆಲ್ಲ ತುಂಬ ನನಗೆ ಇದು ಇನ್ಫಾರ್ಮೇಟಿವ್ ಅನಿಸುತ್ತೆ. ಅಂದರೆ ಇದನ್ನು ಜನಕ್ಕೆ ನಾವು ತಲುಪಿಸ್ಬೇಕಾಗಿದೆ. ಸರ್ ನಾನು ಹೇಳೋದಂತ ನಿರ್ಮಾಪಕರಿಗೆ ಇಂಥ ಸೂಕ್ಷ್ಮ ವಿಷಯಗಳನ್ನ ಒಂದಷ್ಟು ನಾವು ನಿರ್ದೇಶಕರಿಗೆ ಹೇಳಬೇಕಾಗುತ್ತೆ. ಒಂದು ಇದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ ಸರ್, ನಿರ್ಮಾಪಕರು ಕೇಳೋದೇನು ಗೊತ್ತಾ, ಇವ್ಯಾವಲ್ಲ ಅಚ್ಚುಕಟ್ಟಾಗಿ ಕೊಟ್ಟು ಬಜೆಟಲ್ಲಿ ಪಿಕ್ಚರ್ ಮುಗಿಸ್ಕೊಡ್ಬೇಕು, ಮತ್ತು ಹೇಳಿದ ಕಥೆನೇ ಪಿಕ್ಚರ್ ಮಾಡ್ಬೇಕು ಸರ್. ನೀವು ತುಂಬ ನಿರ್ದೇಶಕರ ಸಮಸ್ಯೆಗಳೇನು ಅಂದರೆ ಹೇಳಿದ್ದೊಂದು ಕತೆ ಮಾಡೋದೊಂದು ಸಿನಿಮಾ ಅಂತ, ಒಂದು ಹೇಳೋದೊಂದು ಬಜೆಟ್ಟು ಖರ್ಚು ಮಾಡಿಸೋದೊಂದು ಬಜೆಟ್ ಅಂತ, ಇವೆರಡೇ ಕಂಪ್ಲೀಟು. ನೀವು ಎಷ್ಟೇ ಪ್ರೊಡ್ಯೂಸರ್ ಕೇಳಿ, ಯಾವ ಕ್ಯೂಬ್ ಕಡೆ ಹೋಗಲೇ ಬಿಡಮ್ಮ 50,000 ಕಟ್ಟಿರ್ತೀವಿ ಅಂತ. ಸರ್ ಏನು 10 ಲಕ್ಷ 20 ಲಕ್ಷ ಕಟ್ಟಿರಲ್ಲ. ಇವ್ಯಾವೂ ಲೆಕ್ಕ ಬರೋಲ್ಲ. ನಾವು ತುಂಬ ಕೂತ್ಕೊಂಡೆ ಲೆಕ್ಕ ಬರುತ್ತೆ. ಅಂದರೆ ಪಾಯಿಂಟ್ ಔಟ್ ಮಾಡಿದಾಗ ನಾನು ಹೇಳ್ತಿರೋದೇನು ಅಂದರೆ, ನಮ್ಮ ಜವಾಬ್ದಾರಿ ಏನು, ಬಜೆಟ್ಟು ಕೊಡ್ತೀರಿ ಮುಗಿಸಿ, ಕತೆ ಹೇಳ್ತೀವಿ. ಆ ಕತೆ ಅವ್ರು ಫಸ್ಟ್ ದಿನ ಕೇಳಿರ್ತಾರೆ, ಇಂಪರ್ಸ್ ಆಗಿ ಪಿಕ್ಚರ್ ಮಾಡೋಕ್ಕೆ ಬಂದಿರ್ತಾರೆ, ಅದೇ ಕತೆ ತೆರೆ ಮೇಲೆ ಇಡಿ. ಅಟ್ಲೀಸ್ಟು ಸಿನಿಮಾ ಹೋಗುತ್ತೋ ಬಿಡುತ್ತೋ, ಕತೆ ಫಿಲಮ್ ನೋಡೋದು ಬಿಡಪ್ಪ, ನಾನು ಮಾಡಿದ ಇವು ಹೇಳಿದ ಕತೆ ಇಷ್ಟ ಆಗಿತ್ತು, ಅದೇ ಪಿಕ್ಚರ್ ಮಾಡೋರೆ ಅನ್ನೋ ತೃಪ್ತಿಲಿ ಹೋಗಲಿ ಅಂತ ಅಷ್ಟೆ. ನಾವು ಸರ್ ನೋಡಿ ಸರ್, ಈಗ ಸಿನಿಮಾ ಗೆದ್ದರೆ ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ, ಡೈರೆಕ್ಟರ್ ಮೇಲೆ. ಸೋತರು ಕೂಡ ನಾನು ರೆಡಿ ಇರಬೇಕಲ್ಲ ತಲೆ ಮೇಲೆ ಹಾಕೊಳ್ಳೋಕ್ಕೆ. ನಿರ್ಮಾಪಕರ ಮೇಲೆ ಹಾಕಲ್ಲ. ನಿರ್ಮಾಪಕರು ಸುಮ್ಮನೆ ದುಡ್ಡು ಹಿಡ್ಕೊಬತ್ತಾರೆ, ದುಡ್ಡು ಬಂದರೆ ತಗೊಂಡು ಹೋಗ್ತಾರೆ. ದುಡ್ಡು ಬರಲಿಲ್ಲ ತೀರಾ ಅಂತ ನಷ್ಟೇನಾಗಲ್ಲ ಸರ್. ಅವ್ರೇನು ಮಾಡ್ತಾರೆ ಗೊತ್ತಾ, ಸಿನಿಮಾಗೆ ಬರೋಕ್ಕೂ ಮುಂಚೆನೇ ಫಸ್ಟ್ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಸಿನಿಮಾಗೆ ಬರೋವಂಥವ್ರು ಬಂದು ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ತಗೊಂಡು ಹೋಗ್ತೀನಿ ಅಂತ ಹೋಗಲ್ಲ. ಬರೋದೇ ಅವರು ಒಂದು ಸಿನಿಮಾ ಫ್ಯಾಷನ್, ಒಂದು ಸಿನಿಮಾ ಮಾಡುವ ಅನ್ನೋ ಖುಷಿಗೆ ಬರ್ತಾರೆ. ತೀರಾ ಹೋಯ್ತು ಅಂದರೆ ಒಂದಷ್ಟು ಸಾಲ್ಗಿಲಿಗೆ ಬೀಳ್ಬೋದು, ಬಟ್ ರಿಕವರ್ ಆಗಿಬಿಡ್ತಾರೆ. ಬಟ್ ಡೈರೆಕ್ಟ್ರಿಗೆ ಇನ್ನೊಂದು ಆಪ್ಷನ್ ಇಲ್ಲ ಬಿಟ್ಟಾಕಿ. ಡೈರೆಕ್ಟ್ ನಾವು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಪ್ರೊಡ್ಯೂಸರ್ಗೆ 3 ಹೊತ್ತು ಊಟಕ್ಕೆ ಕಷ್ಟ ಇರೋಲ್ಲ. ಅವ್ರ ಕಷ್ಟ ಇರೋದೇನಂದ್ರೆ ಅವ್ರ ಸಾಲಗಳು, ಅವ್ರ ಲೆವೆಲ್ ಕಷ್ಟ ಇರುತ್ತೆ. ಬಟ್ ನಮಗೆ ಇದೇ ಫುಡ್ಡು ಬ್ರೆಡ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಹಾಳು ಮಾಡ್ತು ಅಂದರೆ ನಾವು ಹಾಳಾಗ್ತೀವಿ, ಅವ್ರು ಹಾಳಾಗಲ್ಲ. ಹಾಗಾಗಿ ನಾವು ನಿರ್ದೇಶಕರು ಫಸ್ಟ್ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಪ್ರೊಡ್ಯೂಸರ್ ಉಳಿಸೋಣ, ಪ್ರೊಡ್ಯೂಸರ್ಗೆ ಕಡಿಮೆ ಖರ್ಚು ಮಾಡಿಸೋಣ, ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಸುವ, ಎಷ್ಟು ಬೇಕೋ ಅಷ್ಟು ಮಾಡುವ, ಅವ್ರಿಗೆ ಎಲ್ಲ ರೀತಿ ಜ್ಞಾನ ಕೊಡುವ. ಆಮೇಲೆ ಅವ್ರು ತಿಳ್ಕೊಂಬಿಟ್ಟ ಮೇಲೆ ಅವ್ರೇನು ನಮ್ಮನ್ನೇನು ಸವಾರಿ ಮಾಡಲ್ಲ ಸರ್, ಅವ್ರು ಕನ್ವಿನ್ಸ್ ಮಾಡಬೇಕು. ತುಂಬ ಜನ ಡೈರೆಕ್ಟರ್ಗಳನ್ನ ಹೇಳ್ತಾರೆ, ಅಂದರೆ ಅವ್ರು ಹೇಳ್ತಾರೆ, ಬಾಸ್ ಎಲ್ಲ ಹೇಳ್ಕೊಟ್ಬಿಟ್ರೆ ಅವರು ನಾವು ನಾಳೆ ದಿನ ನಮ್ಮ ತಲೆ ಮೇಲೆ ಬಂದುಬಿಡ್ತಾರೆ, ಸುಮ್ಮನೆ ಇರು ಅಂತಾರೆ. ಅದಾಗಬಾರ್ದು. ಒಬ್ಬ ರೈಟರ್ ಆಗಿ ಈ ಪ್ರವೋಕ್ ಮಾಡುವಂಥ ಡೈಲಾಗ್ಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಅಂದರೆ ಯಾವುದೋ ಒಬ್ಬ ನಟನ್ನ ಇಟ್ಕೊಂಡು ಅದನ್ನ ಟಾಂಟ್ ಮಾಡೋ ಥರ ಪ್ರವೋಕ್ ಮಾಡೋ ಡೈಲಾಗ್ಸ್ಗಳು ಅದು ಬೇಕು, ಕಮರ್ಷಿಯಲ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಒಂದಷ್ಟು ವಿಷಯಗಳಿಗೆ ನಿಮ್ಮ ಸಪೋರ್ಟ್ ಇದೆಯಾ? ಇಲ್ಲ ಸರ್, ಇಲ್ಲ. ನಾನು ರೈಟ್ರಾಗಿ ಲಿಟ್ರೇಚರಲ್ಲಿ ಅದು ಬರೋದಿಲ್ಲ ಸರ್. ಲಿಟ್ರೇಚರಲ್ಲಿ ಎಲ್ಲಿ ಬರುತ್ತೆ ಹೇಳಿ? ಈಗ ನೋಡಿ, ನನ್ನದು ಇಷ್ಟು ಸಿನಿಮಾ ಇದೆ, ನಾನು ಯಾವ ಸಿನಿಮಾದಲ್ಲೂ ಸ್ಮೋಕ್ ಮಾಡಿಸಿಲ್ಲ ಹೀರೋ ಕೈಲಿ. ಯಾವ ಸಿನಿಮಾ, ಈಗ ನಾವು ನೈಟ್ ಕರ್ಫ್ಯೂಲಿ ನಮ್ಮ ಇವ್ರು ಬಂದುಬಿಟ್ಟು ಪ್ರಮೋದ್ ಶೆಟ್ಟಿ ಅವರು ಕಮರ್ಷಿಯಲ್ ವಿಲನ್ನು, ಅವ್ರಿಗೂ ಅಂದರೆ ನನ್ನ ಒಂದು ಏನಪ್ಪ ಥೀಮ್ ಅಂದರೆ ಸ್ಮೋಕ್ ಬರಬಾರ್ದು ನಮ್ಮ ಸಿನಿಮಾದಲ್ಲಿ ಅಂತ. ಸ್ಮೋಕಿಂಗ್ ಕಾರ್ಡೇ ನಾನು ಯಾವ ಸಿನಿಮಾದಲ್ಲಿ ಸ್ಮೋಕಿಂಗ್ ಕಾರ್ಡ್ ಇಲ್ಲ ನೋಡ್ರಿ. ಯಾಕಂದರೆ ನಾವೇನು ಮೆಸೇಜ್ ಕೊಡ್ತೀವಿ, ಸುಮ್ಮನೆ ನಾಟಕ ಆಡೋದಲ್ಲ, ಮೆಸೇಜ್ ಕೊಡೋದನ್ನ ಇಂಡೈರೆಕ್ಟಾಗಿ ಕೊಡಬೇಕು ಅಂತ, ಅದು ಹೇಳ್ಕೊಂಡು ಕೊಡೋದಲ್ಲ. ಒಂದು ಎರಡನೇದು ಟಾಂಟ್ ಮಾಡೋಂಥದ್ದು, ಬೈಯೋ ಅಂಥದ್ದು, ಒಂದಷ್ಟು ನಿಷಿದ್ಧವಾದ ವರ್ಡ್ಗಳನ್ನ ಬಳಸ್ಬಿಟ್ರೆ ನಾವು ಪ್ರೌಢಿಮೆ, ಅದಲ್ಲ ಸರ್ ನೋಡಿ, ನಾವು ಗೆದ್ದಿರೋ ಸಿನಿಮಾಗಳು ತೊಗೊಳ್ಳಿ, ನೀವು ಗೆದ್ದಿರೋ ಸಿನಿಮಾಗಳು ಶುದ್ಧವಾದ ಸಿನಿಮಾಗಳೇ ಗೆದ್ದಿರೋದು. ಈ ಥರದ್ದೆಲ್ಲ ಅಬ್ರ ಮಾಡಿರ್ತವೆ, ರಿಲೀಸ್ ಆದಮೇಲೆ ನೀವು ಸಸ್ಟೇನ್ ಸಕ್ಸಸ್ಸು. ಇಲ್ಲ, ಶುದ್ಧವಾದ ಸಿನಿಮಾಗಳಿಗೆ ನಮ್ಮ ಕನ್ನಡ ಚಿತ್ರರಂಗ ಹೆಸರುವಾಸಿ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಂ ಸರ್, ಕಲ್ಟ್ ಕ್ಲಾಸಿಕ್ ಅವೆಲ್ಲ ಬಿಡಿ. ಚಿತ್ರರಂಗ ಇದು
ಈ ಅಣ್ಣ ಸಿನಿಮಾಗಳು ಹಾಗೆ ಇದು ಕೆಟ್ಟದ್ದು ಯಾವುದು ತೋರಿಸಿರೋ ಉದಾಹರಣೆಗಳೇ ಇಲ್ಲ ಅಂತ. ಹಾಗಾಗಿ ಇವತ್ತು ಅಣ್ಣವರು ಒಂದು ಹಾಕೊಟ್ಟಿರೋ ಆಲ್ದ ಮರ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ನಿರ್ದೇಶಕರು ಬಿಟ್ಟು ಹೋದಂಥ ಆ ಒಂದು ನೆರಳಲ್ಲಿ ನಾವು ಬದುಕ್ತಿದ್ದೀವಿ. ಸಿದ್ಧಲಿಂಗಯ್ಯ ಅವರು ಸರ್ ತುಂಬ ಇದ್ರು. ಆಮೇಲೆ ಸರ್ ನಾವೇನು ಇಲ್ಲ, ನಾನು ಒಂದು ಹೇಳ್ತೀನಿ, ನಾನು ಪಿಕ್ಚರ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ನಾನು ಅಷ್ಟೇ, ನನಗೆ ಹೊಸದು ಅಷ್ಟೇ, ನೈಟ್ ಕರ್ಫ್ಯೂ ಹೊಸದು, ನನಗೆ ವಾಸಂತಿ ನನಗಷ್ಟೇ ಸರ್. ಸಾವಿರಾರು ಸಿನಿಮಾ ಬಂದು ಹೋಗ್ಬಿಟ್ಟಿದ್ದಾವೆ. ಈಗ ನನ್ನದೇ 2 ಪುಸ್ತಕ ಇದೆ, ನೋಡಲೇಬೇಕು, ಸಾಯೋಮನ ನೋಡಲೇಬೇಕಂತ 101 ಕನ್ನಡ ಚಿತ್ರಗಳು ಅಂತ ಕನ್ನಡ ಸಿನಿಮಾ ಬಗ್ಗೆ, ಚಿತ್ರವಿಚಿತ್ರ ಅಂತ ಒಂದು ವರ್ಲ್ಡ್ ಸಿನಿಮಾ ಬಗ್ಗೆ ಸರ್ ಎಲ್ಲ ಮಾಡಿಬಿಟ್ಬಿಟ್ಟವ್ರೆ ಅವರು. ಜಗತ್ತಲ್ಲಿ ಎಲ್ಲ ಥರ ಪ್ರಯೋಗಗಳಾಗ್ಬಿಟ್ಟಿದೆ, ಎಲ್ಲ ಥರದ ಪ್ರಯೋಗಗಳಾಗಿದೆ, ಎಲ್ಲ ಥರದ ಕಥೆನೂ ಮಾಡಿಬಿಟ್ಟಿದ್ದಾರೆ. ನಾವು ಮಾಡ್ಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ಪಿಕ್ಚರ್ ಮಾಡ್ಬೇಕಷ್ಟೇ. ನಾವೇನು ಅದ್ಭುತ ಮಾಡ್ತೀವಿ ಇಲ್ಲ ಸರ್, ಅದ್ಭುತ ಆಗ್ಬಿಟ್ಟಿದೆ ಈಗಾಗಲೇ. ನಾವು ಮಾಡ್ತೀವಿ, ಏನು ಮಾಡ್ತೀವಿ ಒಂದು ಮಾಡ್ಬೇಕಷ್ಟೇ. ಆ ಒಂದು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಥೆಯನ್ನು ಪ್ರೆಸೆಂಟ್ ಮಾಡಿ ಸರ್. ಇನ್ನೂ ಒಂದು 20 ವರ್ಷ ಆದಮೇಲೆ 30 ವರ್ಷ ಆಗ್ಬಿಟ್ಮೇಲೆ ಸಿನಿಮಾ ನೋಡಿದ್ರೆ ಅದು ಅವತ್ತಿಗೆ ಕನೆಕ್ಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಇವತ್ತು ಸುಮಾರಷ್ಟು ಸಿನಿಮಾಗಳು ಆ ಕಾಲದಲ್ಲಿ ಸಿನಿಮಾ ಫ್ಲಾಪು, ನೀವು ಅವತ್ತಿನ ಕಮರ್ಷಿಯಲ್ ಫ್ಲಾಪ್ ಆಗಿದ್ದೇವೆ. ಇವತ್ತು ನೋಡ್ತು ಅಂದರೆ ಅವೆಲ್ಲ ನಾವು ಮಾಸ್ಟರ್ ಪೀಸ್ ಅಂತ ಇಟ್ಕೊಂಡಿದ್ದೀವಿ. ಆ ಪಿಕ್ಚರ್ಗಳನ್ನ ಎಲ್ಲ ಭಾಷೆಯಲ್ಲೂ ಇದೆ, ಎಲ್ಲ ಭಾಷೆಯಲ್ಲೂ, ಕನ್ನಡದಲ್ಲೂ ಇದೆ. ಎಷ್ಟೋ ಸಿನಿಮಾ ಅವತ್ತು ಫ್ಲಾಪ್ ಆದವು, ಇವತ್ತು ಮಾಸ್ಟರ್ ಪೀಸ್ಗಳು. ಇವತ್ತು ನಮ್ಮ ಪದೇ ಪದೇ ನಾವು ನೋಡ್ತಾ ಇದ್ದೀವಿ. ಶಂಕರ್ ನಾಗ್ ಅವರು ಮಾತು ಹೇಳ್ತಿದ್ದಾರೆ, ಯಾವೊಬ್ಬ ರೈಟರ್ ಕರೆಂಟ್ ಸಿಚುವೇಶನ್ ಇಟ್ಕೊಂಡು ಬರೀತಾನೆ ಆ ಸಿನಿಮಾ ಎಂದಿಗೂ ಗೆಲ್ಲುತ್ತೆ ಅಂತ. ಹೌದು, ಅದಕ್ಕೆ ಸೋಲಿಲ್ಲ. ಅಂದರೆ ಕರೆಂಟ್ ಸಿಚುವೇಶನ್ ಆಡಿಯನ್ಸ್ ಮೈಂಡ್ಸಲ್ಲಿ ಪ್ರೆಸೆಂಟಲ್ಲಿ ಏನು ಓಡ್ತಿದೆ ಅದ್ರ ಮೇಲೆ ಕತೆ ಮಾಡಿ, ಆಗ ಸಿನಿಮಾಗೆ ಸೋಲೇ ಇಲ್ಲ ಅಂತ ಎಷ್ಟು ನಂಬ್ತೀರಾ ಸರ್? ನಿಜ ಸರ್, ಇರ್ಬೋದು, ಖಂಡಿತ. ಈಗ ಹಂಗಂದ್ರೆ ಅವರು ಮಾಡಿದ್ದಾರೆ. ಆ್ಯಕ್ಚುಲಿ ನಿರ್ದೇಶನ ಮಾಡಿದವರು ಅವರೇ. ಆಮೇಲೆ ಸುಮ್ಮನೆ ಅವ್ರ ವಿಷಯಗಳೆಲ್ಲ ಮಾತಾಡೋಕೆ ಹೋದ್ರೆ ಇನ್ನೂ ದೊಡ್ಡದಾಗುತ್ತೆ. ಆ್ಯಕ್ಚುಲಿ ಆಗಿ ನೋಡ್ತು ಅಂದರೆ ಶಂಕರ್ನಾಗ ಥರದವ್ರನ್ನ ನಾವು ಅವ್ರದ್ದು 1% ಆಗಲ್ಲ ಅನ್ಸುತ್ತೆ, 0.5% ಆಗಲ್ಲ ಸರ್. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅವರು ಬದುಕಿದ್ದು ಎಷ್ಟು ವರ್ಷ ಸರ್? 38 ವರ್ಷ. ಹಾಂ, 38 ವರ್ಷ. 38 ಸರ್, 33 ವರ್ಷ 10 ತಿಂಗಳು. 33 ವರ್ಷ 10 ತಿಂಗಳು ಬದುಕಿದವರು. 83 ಸಿನಿಮಾಗಳು ಆ್ಯಕ್ಟ್ ಮಾಡಿದ್ರು, 6 ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ರು, 1 ಪುಸ್ತಕ ಬರೆದ್ರು, 3 ಸಿನಿಮಾಗಳಿಗೆ ಚಿತ್ರಕಥೆ ಬರೆದ್ರು. ಇದು ನನಗೆ ಗೊತ್ತಿರೋ ಡೇಟಾ, ಇನ್ನೂ ಹಿಂದೆ ಮುಂದೆ ಇರ್ಬೋದು. ಸ್ವಲ್ಪ ವ್ಯಕ್ತಿ ಅಷ್ಟು ಮಾಡೋಕ್ಕದ ಸರ್ ಯಾರಾದ್ರು? ಸಾಧ್ಯ ಇಲ್ಲ. ಸೊ ಅದಕ್ಕೆ ಇವತ್ತು ಸರ್ ನಾವು ಹೇಳಿದ್ರೆ ಅವರೆಲ್ಲ ನೋಡ್ಬಿಟ್ರೆ ಸರ್ ವಿಷ್ಣುವರ್ಧನ್ ಇರ್ಬೋದು, ಅಣ್ಣ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು ಸರ್, ಏನು ಸರ್ ಅವರೆಲ್ಲ ಸರ್. ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ನಾವೆಲ್ಲ ಬಂದಿದ್ವಿಲ್ಲ ಸರ್. ನನಗೆ ಯಾವ್ದಾದ್ರು ಒಂದು ದೊಡ್ಡ ಸಿನಿಮಾ ನೋಡಿದಾಗ, ದೊಡ್ಡ ಅದ್ದೂರಿ ಸಿನಿಮಾ ನೋಡಿದಾಗ ಅನಿಸುತ್ತೆ ಈ ಪಿಕ್ಚರ್ ನಾನು ಮಾಡ್ಬೋದಪ್ಪ, ಅಷ್ಟು ದುಡ್ಡು ಬಜೆಟ್ ಸಿಕ್ಕರೆ ಅನಿಸುತ್ತೆ ಸರ್. ನಾವು ಉಪೇಂದ್ರ ಅವ್ರ ಡೈರೆಕ್ಷನ್ ಸಿನಿಮಾಗಳು ನೋಡಿದಾಗ ನಂಗೆ ಯಾವತ್ತೂ ಅನಿಸೋದಿಲ್ಲ ಕೈ ಮುಗಿದ್ಬಿಡ್ತೇವೆ, ಬಡಪ್ಪ ನಮ್ಮ ಕೈಲಿ ಆಗಲ್ಲ ಇದು, ಆ ತಲೆ ನಮಗೆ ಸರ್. ಸರ್ ನಾವೆಲ್ಲ ನಾವು ಸರೆಂಡ್ರು. ಆ ಡೈರೆಕ್ಟ್ರುಗಳು ದೇಸಾಯಿ ಸರು, ಇವರು ಸರ್ ಅವರೆಲ್ಲ ನೋಡ್ತಾ ಹೋಗ್ಬಿಟ್ರೆ ನಾವು ಸುಮ್ಮನೆ ನಾವು ಆ ಫ್ಯಾಷನ್ ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ಬಂದಿದ್ವಿ ಸರ್. ನಮಗೆ ಆ್ಯಕ್ಚುಲ್ ನೋಡಿದ್ರೆ ನಾನು ಗಮನಿಸ್ದಂಗೆ ಇವತ್ತಿನ ಪ್ರೆಸೆಂಟ್ ಜನ್ರೇಷನ್ ಡೈರೆಕ್ಟ್ರ್ ಇದೀವಲ್ಲ ಸರ್, ನಾವೆಲ್ಲ ಪೊಲ್ಯೂಟೆಡ್. ನಾವು ಕೊರಿಯನ್ ಪಿಕ್ಚರ್ ನೋಡ್ಕೊಂಡು, ಸ್ಪ್ಯಾನಿಷ್ ಪಿಕ್ಚರ್ ನೋಡ್ಕೊಂಡು, ಇಂಟರ್ನೆಟಲ್ಲಿ ಸಿಗೋ ಪಿಕ್ಚರ್ಗಳು ನೋಡ್ಕೊಂಡು ಕದ್ದು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಕೊಂಡು ಆ ಶಾರ್ಟ್ಗಳು ಹಿಡಿತಾ ಇದ್ವಿ ಸರ್. ಅವರೆಲ್ಲ ಒರಿಜಿನಲ್ ಡೈರೆಕ್ಟರ್ಸ್, ಪಕ್ಕ ಒರಿಜಿನಲ್ ಡೈರೆಕ್ಟ್ರ್ ಅಂದ್ರೆ ಅವರೇ.